ತಾಲೂಕಾ ನೂತನ ಸಂಚಾಲಕರಾಗಿ ಮಹಾಂತೇಶ ಕಾಂಬಳೆ ಆಯ್ಕೆ. ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಭೀಮವಾದ ಸಂಸ್ಥಾಪಕರಾದ ಪರಶುರಾಮ ನೀಲನಾಯಿಕ ಹಾಗೂ ರಾಜ್ಯ ಸಮಿತಿಯ ಸದಸ್ಯರಾದ ರಾಘವೇಂದ್ರ ಸಿಂಪಿ ಅವರ ಆದೇಶದ ಮೇರೆಗೆ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಭೀಮವಾದ ತಾಲೂಕಾ ಘಟಕ ಅಥಣಿಯಲ್ಲಿ ನೂತನ ನಗರ ಸಂಚಾಲಕ ಹಾಗೂ ತಾಲೂಕಾ ಸಂಚಾಲಕರಾಗಿ ಆಯ್ಕೆ ಮಾಡಲಾಯಿತು. ಅಥಣಿ ತಾಲೂಕಿನ ನೂತನ ಸಂಚಾಲಕರಾಗಿ ಮಹಾಂತೇಶ ರಾವಸಾಬ ಕಾಂಬಳೆ ಹಾಗೂ ನಗರ ಸಂಚಾಲಕರಾಗಿ ಕಪಿಲ್ ಘಟಕಾಂಬಳೆ, ತಾಲೂಕು ಸಂಘಟನಾ ಸಂಚಾಲಕರಾಗಿ ಸಾಗರ ಕಾಂಬಳೆ, ರವಿ ಬನಸೋಡೆ, ಪ್ರವೀಣ್ ಕೋಳಿ, ಬಸಪ್ಪ ಸಿಂಗೆ ಅವರನ್ನು ಆಯ್ಕೆ ಮಾಡಲಾಯಿತು. ಅದರಂತೆ ಚಿಕ್ಕೋಡಿ ಜಿಲ್ಲಾ ಸಂಘಟನಾ ಸಂಚಾಲಕರಾಗಿ ಅನಿಲ ತುಕಾರಾಂ ಕಾಂಬಳೆ ಅವರನ್ನು ಆಯ್ಕೆ ಮಾಡಿ ನೂತನ ಪದಾಧಿಕಾರಿಗಳಿಗೆ ಸಂಸ್ಥಾಪಕರಾದ ಪರಶುರಾಮ ನೀಲನಾಯಿಕ ಹಾಗೂ ರಾಜ್ಯ ಸಮಿತಿ ಸದಸ್ಯರಾದ ರಾಘವೇಂದ್ರ ಸಿಂಪಿ ಅವರು ಆದೇಶ ಪತ್ರ ನೀಡಿ ಅಭಿನಂದಿಸಿದರು. ಅಥಣಿ ಪ್ರವಾಸ್ ಮಂದಿರದಲ್ಲಿ ಹಮ್ಮಿಕೊಂಡಿರುವ ನೂತನ ಸಂಚಾಲಕರ ಆಯ್ಕೆ ಕುರಿತು ದಲಿತ ಸಂಘಟನೆಯ ಸಂಸ್ಥಾಪಕರಾದ ಪರಶುರಾಮ ನೀಲನಾಯಿಕ ಅವರು ಮಾತನಾಡಿ, ದಲಿತ ಸಂಘಟನೆಗಳು ಯಾರ ಸ್ವತ್ತಲ್ಲ, ಪ್ರತಿಯೊಬ್ಬನ ನಾಗರಿಕನ ಹಕ್ಕು ಸಂಘಟನೆ ಎಂಬುದು ರಾಜ್ಯದ ಜನತೆಯ ಹಿತ ಕಾಪಾಡುವ ದೊಡ್ಡ ಸಂಘಟನೆಯಾಗಿದೆ. ದಲಿತರ ಮೇಲೆ ಆಗುತ್ತಿರುವ ಅನ್ಯಾಯ, ಸರ್ಕಾರದ ಸವಲತ್ತುಗಳು ಸರಿಯಾಗಿ ಸಿಗದೇ ಇದ್ದಾಗ ಅನೇಕ ವಿಚಾರದಲ್ಲಿ ಮುಂಚೂಣಿಯಲ್ಲಿ ನಿಂತು ಹೋರಾಟ ಮಾಡುವ ಸಂಘಟನೆಯಾಗಿದೆ ಎಂದು ವ್ಯಕ್ತಪಡಿಸಿದ್ದರು. ಎಲ್ಲ ಸಂಚಾಲಕರಿಗೆ ಮತ್ತು ಪದಾಧಿಕಾರಿಗಳು ತಮಗೆ ನೀಡಿದ ಜವಾಬ್ದಾರಿಯನ್ನು ಪ್ರಾಮಾಣಿಕವಾಗಿ ನಿರ್ವಹಿಸುವ ಮೂಲಕ ಸಂಘಟನೆಯನ್ನು ಬಲಪಡಿಸಬೇಕೆಂದು ಕರೆ ನೀಡಿದರು. ಈ ಸಂದರ್ಭದಲ್ಲಿ ವಿಜಯಪುರ ಜಿಲ್ಲೆ ಸಂಚಾಲಕರಾದ ಯಲ್ಲಪ್ಪ ವಾಲೇಕರ, ಮಂಜು ದೊಡಮನಿ, ಬಸಪ್ಪ ಸಿಂಗೆ, ಅಥಣಿ ತಾಲೂಕಾ ಮಹಿಳಾ ಸಂಚಾಲಕಿ ಗಂಗಾ ಮಾದರ, ರೂಪಾವತಿ ಮಾದರ, ಸವಿತಾ ಐದನ್ನವರ, ಭೀಮವ್ವ ಕಾಂಬಳೆ, ಕಲಾವತಿ ಕಾಂಬಳೆ, ಅಕ್ಕಾತಾಯಿ ಮಾದರ ಸೇರಿದಂತೆ ಭೀಮವಾದ ಸಂಘಟನೆಯ ಕಾರ್ಯಕರ್ತರು ಜಿಲ್ಲೆ ಅಥಣಿ ತಾಲೂಕಾ ಸಮಿತಿ ಇವತ್ತು ಒಂದು ಸಂಚಾಲಕರನ್ನು ಮತ್ತು ಸಂಘಟನಾ ಸಂಚಾಲಕರನ್ನು ನಾವು ಆಯ್ಕೆ ಮಾಡಿದ್ವಿ. ಮಾಡೋ ಉದ್ದೇಶ ಏನಪ್ಪ ಅಂದರೆ 2 ವರ್ಷದಿಂದ ಒಂದು ದೊಡ್ಡ ಹೋರಾಟ ಮಾಡಿದ್ವಿ. ಏನಪ್ಪ ಅಂದರೆ ಇನ್ನೊಂದು ಹೆಚ್ಚಿನ ಒಂದು ಶಕ್ತಿ ಬರಬೇಕಾದ್ರೆ ಮತ್ತು ರಾಜ್ಯ ನೋಡ್ಬೇಕಾತಂದ್ರೆ ಇಲ್ಲಿ ಏನಪ್ಪ ಅಂದ್ರೆ ಮುಂದಿನ ದಿನಮಾನದೊಳಗೆ ಬಹುಶಃ 2-3 ತಿಂಗಳೊಳಗಾಗಿ ಅಥಣಿ ಒಳಗೆ ಮಹಿಳಾ ಸಮಾವೇಶ ಮಾಡಬೇಕು ಅನ್ನೋ ಉದ್ದೇಶ ಐತಿ. ಅದಕ್ಕೆ ಇವತ್ತು ನಾವು ಸಂಘಟನೆಗಳನ್ನು ಕಾರ್ಯಕರ್ತರನ್ನ ಸ್ವಲ್ಪ ಬದಲಾವಣೆ ಮಾಡಿ ಒಂದು ಏನಪ್ಪ ಅಂದ್ರೆ ಇತಿಹಾಸ ಆಗಬೇಕಿಲ್ಲ, ಆ ರೀತಿ ಒಂದು ಕಾರ್ಯಕ್ರಮ ಮಾಡೋ ಉದ್ದೇಶದಿಂದ ಇವತ್ತು ಹೊಸ ವರ್ಷದ 1ನೇ ತಿಂಗಳದೊಳಗೆ ನಾವು ಇವತ್ತು ಇಲ್ಲಿ ಕಮಿಟಿ ಮಾಡೀವಿ. ಮುಂದೇನೈತಿ, ಇದು ಬೆಳಗಾವಿ ಜಿಲ್ಲೆಯೊಳಗೆ ಮಹಿಳಾ ಸಮಾವೇಶ ಏನಪ್ಪ ಅಂದ್ರೆ ಮಹಾರಾಷ್ಟ್ರಕ್ಕೂ ಗೊತ್ತಾಗಬೇಕು, ಕರ್ನಾಟಕಕ್ಕೂ ಗೊತ್ತಾಗಬೇಕು. ಅದ್ರ ಜೊತೆಯಲ್ಲಿ ಮತ್ತು ನಾವು ಏನಪ್ಪ ಅಂದರೆ ಇನ್ನೊಂದು ಉದ್ದೇಶ ಇಟ್ಕೊಂತೀವಿ, ಬಾಬಾ ಸಾಹೇಬರ ಒಂದು ಪತ್ರಿಕೆಯನ್ನು ಉದ್ಘಾಟನೆ ಮಾಡ್ಕೊಂಡು ಕೂತೀವಿ. ಮೂಕನಾಯಕ ಅಂತ ಮೂಕನಾಯಕ ಪತ್ರಿಕೆಯನ್ನು ಉದ್ಘಾಟನೆ ಮಾಡಬೇಕು. ಎಲ್ಲಿ ಮಾಡಬೇಕು ಅಂತಂದು ಇನ್ನೂ ಚರ್ಚೆದೊಳಗದೀವಿ. ಎಲ್ಲಿ ಮಹಿಳಾ ಸಮಾವೇಶ ಅಥಣಿ ಒಳಗೆ ಮಾಡಿದ್ರೆ ಅಲ್ಲಿ ಉದ್ಘಾಟನೆ ಮಾಡ್ಕೊಂಡು ರಾಜ್ಯ ತುಂಬ ಡೈಲಿ ಪೇಪರ್, ವಾರ ಪೇಪರ್ ಅಲ್ಲ, ದಿನ ಪೇಪರ್, ಅದು ಸಮತಾ ಪೇಪರ್ 2 ಮಾಡ್ಬೇಕಂತ ಒಂದು ವಿಚಾರ ಐತಿ. ಅದಕ್ಕೆ ಇನ್ನೇನಪ್ಪ ಅಂದ್ರೆ ನಿಮ್ಮ ಎಲ್ಲ ಸಹಕಾರ ನಮ್ಗೆ ಒಂದು ಸಂಘಟನೆಗೆ ಇರಬೇಕು, ನಿಮ್ಮ ಆಶೀರ್ವಾದನೂ ನಮಗೆ ಇರ್ಬೇಕಂತ ಹೇಳಿ ನನಗೆ ಮಾತಾಡೋಕ್ಕೆ ಅವಕಾಶ ಕೊಟ್ಟು ತಮ್ಮೆಲ್ಲರಿಗೂ ನಮಸ್ಕಾರ.